5 plates. ಆಮೇಲೆ ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, 7 kg ಚಿಕನ್, 8 ಗರಂ ಮಸಾಲ 1 ಪ್ಯಾಕೆಟ್ ಕೊಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಪ್ಯಾಕೆಟ್ ಕೊಡಿ, 10 ರೂಪಾಯಿ ಆದ್ರೆ ಕೊಡಿ ಎಲ್ಲ ಕೊಡಿ. ಶಾಪಿಂಗ್ ಬಂದಿದ್ದೀವಿ, ಫುಲ್ ಗ್ರಾಸರಿ ಶಾಪಿಂಗ್. ಇದು ಆಮೇಲೆ ಚಿಕನ್ ಮಸಾಲ ಒಂದು ಕೊಡಿ. ಅಲ್ಲಿ ಕೊಡಿ. ಇದು ಯಾವ್ದು ಲೋಕಲ್ ಎಲ್ಲ ಕೊಡ್ಬಿಡಿ. ಯಾವ್ದು? ಅದೇ ಕೊಡಿ. ಪೆಪ್ಪರ್ ಮಸಾಲ, ಪೆಪ್ಪರ್ ಪೌಡರ್, ಕಾಳು ಮೆಣಸು ಬೇಡ ಬಿಡಿ, ಪೆಪ್ಪರ್ ಪೌಡರ್ ಕೊಟ್ಬಿಡಿ. ಓ ಅಂಕಲ್ ನಮಸ್ತೆ, ಸಮಾಚಾರ ಇಲ್ಲ ಆಚಿ ಖಾರ ಗರಂ ಮಸಾಲ ಆಯ್ತು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟ್ ಇಲ್ವಾ? ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ ಅಂಗಡಿ ಏನಕ್ಕೆ ತೆಗೆದಿದ್ದೀರಾ? ಪೆಪ್ಪರ್ ಚಿಕನ್ನು ಹೆಂಗ್ ಬೇಕು ನಿಮಗೆ? ಮೀಡಿಯಂ ಸ್ಪೈಸಿ ಫ್ರೈ ಬೇಕಾ ಇಲ್ಲ ಗ್ರೇವಿ? ಸೆಮಿ ಗ್ರೇವಿನಾ? ಅಂದರೆ ವಿಲ್ ಬೈ ಆಫ್ ಕರ್ಡ್, ನಿಂಬೆಹಣ್ಣು, ಕರಿ ಲೀವ್ಸು, ಕೊರಿಯಾಂಡರ್ ಲೀವ್ಸ್. ಸ್ನ್ಯಾಕ್ಸ್ ಬೇಕಂದ್ರೆ ತಗೋ. ಈರುಳ್ಳಿ ಚೆನ್ನಾಗಿಲ್ಲ. ಈರುಳ್ಳಿ ನಾವು ಅಂಗಡಿ ಕ್ಲೋಸ್ ಮಾಡ್ಕೋಣ. ಆನಿಯನ್ ಯಾವಾಗಲೂ ಹಳೇದಿದ್ರೆ ಚೆನ್ನಾಗಿರ್ತದೆ. ಹೌದಾ? ಓಲ್ಡ್ ಆನಿಯನ್ಸ್ ಟೇಸ್ಟ್ ನೈಸ್. ಅಣ್ಣ ಎಷ್ಟು ಬಾಳೆಹಣ್ಣು? ಬೆಳ್ಳುಳ್ಳಿ. ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಬ್ರೋ, ಮೈಸೂರು ಹುಡುಗ ಅಂತ. ಆರ್ ಯು HU ಸರ್ಚ್ ಮಾಡಿ ಬ್ರೋ. ಅದೇ ಥ್ಯಾಂಕ್ ಯು ಬ್ರೋ. ಆಲೂಗಡ್ಡೆ ನಮ್ದಲ್ಲ, ಅವ್ರದ್ದು. ನಮ್ಗೆ ಹಾಕಿದ್ರೆ ಬೇರೆ. ಈರುಳ್ಳಿ ನಂದು, ಅರ್ಧ ಕೆಜಿ ಈರುಳ್ಳಿ ಐತೆ. ಎಲ್ಲ ಫ್ರೀನಾ? ಇಲ್ಲ, ಡೆಬಿಟ್, ಆನ್ ಕ್ರೆಡಿಟ್ ಬೇಸಿಸ್. ನಮ್ಮಣ್ಣ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಮ್ಗೆ. ಯಾರಿಗಾದ್ರು ಫ್ರೀಯಾಗಿ ಬೇಕಂದ್ರೆ JP ನಗರ ಮನೀಶ್ ಹಾಸ್ಪಿಟ್ಲು ಮುಂದೆ ಬನ್ನಿ. ಅಕ್ಕಿ ಕಾವಡ ಸುಮ್ಮನೆ 2 ಲೀಟ್ರ್ ಹೊಡ್ಕೊ. 440 440. ಹಾಕೋಲ್ಲ, ಇನ್ನೊಂದು ಕವರ್ ಬೇಕಾಯ್ತು. ಏನಾದ್ರು ಬೇಕಾದ್ರೆ ಏನಾರು ಇಲ್ಲ ಹೇಳು, ಹೇಳ್ಬೇಡ. ಬಿಂಗೋ ಗಿಂಗೋ ಎತ್ಕೋ. ಬಿಂಗೋ ಹೆವಿ ಆಯಿಲ್ ಕಂಟೆಂಟ್ ಜಾಸ್ತಿ, ಮತ್ತೆ ಏನಾದ್ರು ಇರಬೇಕು. ₹350 ಫೋನ್ ಪೇ ಅಲ್ಲಿ ಸ್ವೀಕರಿಸಲಾಗಿದೆ. ಸ್ವೀಟ್ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈಸೂರು ಹುಡುಗ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತಿರ್ಗಾ ಕುಕಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಪರೋಟ ಜೊತೆ ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಶೆಫ್ನ ಕೇಳೋಣ ಬನ್ನಿ. ಫೈರ್ ಕ್ಯಾಂಪ್ ಹಾಕಿದ್ದೀವಿ, ಬಾಯ್ಸ್ ಎಲ್ಲ ಬಂದಿದ್ದಾರೆ. ಕುಕಿಂಗ್ ಆಗಲೇ ಶುರು ಮಾಡಿದ್ದಾರೆ ನಮ್ಮ ಹೆಡ್ ಶೆಫ್. ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ. ಆನಿಯನ್ ಕಟ್ ಮಾಡ್ತಾ ಇದ್ಯಾ ಅಭಿ? ಏನ್ ಮಾಡ್ತಾ ಇದ್ಯಾ? ವಾಷಿಂಗ್ ಚಿಕನ್ ವಾಶ್ ಮಾಡ್ತಾ ಇದ್ದಾರೆ. ಹಂಗೆ ಮ್ಯಾಚ್ ಕೂಡ ನೋಡ್ತಾ ಇದ್ದಾರೆ.
ವಿ ಆರ್ ನಾಟ್ CSK ಫ್ಯಾನ್ಸ್, ಬಟ್ ಆದ್ರೂ ಮ್ಯಾಚ್ ನೋಡ್ತೀವಿ. ಮ್ಯಾಚ್ ಓನ್ಲಿ ಫಾರ್ ನೋಡ್ತಾ MSD. ಅಲ್ಲ ಎಸ್, ಅಲ್ಲ ಫಾರ್ ರೀಸನ್. ಈಗ ನಾವು 7 ಜನ ಇದೀವಲ್ಲ ಅದಕ್ಕೆನಾ. ಏನ್ ಹಾಕಿದ್ಯಾ ಜಾನ್? ಕಡಿ ಪತ್ತ, ಕರಿ ಲೀವ್ಸ್, ಹಾ ಸೊಪ್ಪು. ಈಗ ಟೊಮೆಟೊ ಹಾಕ್ತಿದ್ವಿ, ಈರುಳ್ಳಿ ಹಾಕ್ತಿದ್ವಿ. ಆನಿಯನ್ಸ್. ಟೊಮೊಟೊ ಈರುಳ್ಳಿ ಗೊಜ್ಜು ಮಾಡ್ಕೊಡ್ತಾ ಇದ್ಯಾ ಜಾನ್? ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಜಿಮ್ಗೆ ಬಂಕ್ ಮಾಡಿ ನಾವಿಲ್ಲಿ ಕುಕ್ ಮಾಡಕ್ ಬಂದಿದೀವಿ. ನಮ್ಮ ಅಮ್ಮಂಗ್ ಗೊತ್ತಾದ್ರೆ ನಿನ್ನ ಮಗನೆಲ್ಲ ಬಳಿ ಮಗ ಅಂತಾರೆ. ಈಗ ಇನ್ನೊಂದ್ ಏನಾಗಿದೆ ಅಂದ್ರೆ ಎಲ್ಲಾ ತಂದಿದೀವಿ, ಉಪ್ಪೇ ತಂದಿಲ್ಲ ಗೈಸ್. ಈಗ ಅದಕ್ಕೋಸ್ಕರ ವಾಪಸ್ ಹೋಗ್ತಾ ಇದೀವಿ. ಪ್ರಥಮಣ ಕೇಳಿದ್ರೆ ಉಪ್ಪೇನಿಕೆ ಅಂತ ಹೇಳ್ತಾರೆ. ಈಗ ತರಕ್ ಹೋಗ್ತಾ ಇದೀವಿ ನಾವೇ. ಈಗ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನ ತೋರಿಸ್ತೀವಿ, ನೋಡ್ಕೊಳ್ಳಿ. ಹಾಕಿ ಸರ್, ನೀವು ಹಾಕ್ಬೇಕಂತಾರೆ ನಿಮ್ಗೆ ಕರ್ಕೊಬೋದಿರೋದು. ಹಾಕ್ತಾ ಇರ್ಬೇಕು, ಅಲ್ಲಾಡಿಸ್ತಾ ಇರ್ಬೇಕು. ಚಿಲ್ಲಿ ಪೌಡರ್ ಹಾಕಿದ್ದಾರೆ. ಇದೇನಿದು? ಚಿಕನ್ ಮಸಾಲ. ಗಮ್ ಅಂತಿದೆ ಜಾನ್ ಈಗ್ಲೇ. ಬೇಕಲ್ವಾ? ಎಷ್ಟು ಕೆಜಿ ಚಿಕನ್? 1.5 kg. ಫುಲ್ ಪ್ಯಾಕೆಟಾ? 1.5 kg ಚಿಕನ್ಗೆ ಒಂದು ಫುಲ್ ಪ್ಯಾಕೆಟ್ ಚಿಕನ್ ಮಸಾಲ. ಅದೇನದು? ಇದು ಒಂದು ಸ್ವಲ್ಪ ಅದೇ ಚಿಕನ್ ಪೌಡರ್, ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಈಗ ಬರುತ್ತೆ ನಮ್ದು ಮೋಸ್ಟ್ ಅವೈಟೆಡ್ ವಾಂಟೆಡ್ ಉಪ್ಪು. ಅನ್ನಪೂರ್ಣ ಶುದ್ಧವಾದ ಉಪ್ಪು. ಉಪ್ಪೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ ಗೈಸ್. ವಾಪಸ್ ಹೋಗಿ ತಂದಿದ್ದಾಯ್ತು. ಮೋಸ್ಟ್ ವ್ಯಾಲ್ಯೂಯಬಲ್ ಐಟಮ್ ಆಗ್ಬಿಡುತ್ತದೆ. ಈಗ ಫಾರೆಸ್ಟ್ ಮಧ್ಯ ಎಲ್ಲೋ ಬಂದ್ಬಿಟ್ಟು ಉಪ್ಪೇ ತರದೆ 10 ಕಿಲೋಮೀಟರ್ ಹೋಗಿದ್ದಾಯ್ತು ತಿರುಗಿ. ನನಗೆ ಒಂದು ಸ್ವಲ್ಪ ನೀರು ಬೇಕಿತ್ತು. ಸ್ವಲ್ಪ ವಾಟರ್. ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕೊಳ್ಳಿ. ಓಕೆ ಸರ್, ಸಾಕಾ ವಾಟ್ರು? ಸಾಕು. ಈಗಲೇ ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ರೆ ಶೆಫ್ ಕೊಡ್ತಾ ಇಲ್ಲ ನಮ್ಗೆ. ಫುಲ್ ಮಾಡ್ಬಿಟ್ಟೆ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ಅಲ್ಪ ಪಾತ್ರೆ ಒಳಗಡೆ ತಲೆ ಹಾಕಿದ್ದಾನೆ ಇವಾಗ. ಇವನು ಆಗ್ಲೇ ಕಾಯ್ತಾ ಕೂತಿದ್ದಾನೆ. ಹೊಟ್ಟೆ ಹಸಿಯೋಣ ಅಂತ ಆಗ್ಲೇ ಹೇಳ್ತಾ ಇದ್ದಾನೆ. ಮನೇಲಿ ಮಮ್ಮಿ ಈ ಹೋಟ್ಲಲ್ಲೆಲ್ಲ ಏನು ದೊಡ್ಡ ಸ್ಕ್ಯಾಮ್ ಅಂದ್ರೆ ಪೆಪ್ಪರ್ ಹಾಕಿದ್ರೆ ಸೇಮ್ ಮಸಾಲಾನೆ, ಪೆಪ್ಪರ್ ಹಾಕಿದ್ರೆ ಪೆಪ್ಪರ್ ಚಿಕನ್, ಅದು ಸ್ವಲ್ಪ ಸಾಸ್ ಹೊಡೆದ್ಬಿಟ್ಟು ಏನಾದ್ರು ಮಾಡಿದ್ರೆ ಅದಕ್ಕೆ ಚಿಲ್ಲಿ ಚಿಕನ್ ಅಂತಾರೆ. ಏನಿಲ್ಲ, ಈಗ ನಾನು ಮಾಡೋದು ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಬಿಟ್ರೆ ಏನಾಗುತ್ತೆ, ಇದು ಬಿರಿಯಾನಿನೇ ಆಗ್ಬಿಡ್ತದೆ. ಈಗ ನೋಡಿ ಬಿರಿಯಾನಿ ಸ್ಮೆಲ್ ಬರ್ತಿಲ್ಲ ಒಬ್ರು? ಹೌದು ಬರ್ತಾ ಇದೆ. ಅರೆ ನಾನು ಬಿರಿಯಾನಿ ಮಸಾಲೆ ಹಾಕಿಲ್ಲ. ಅರೆ ಲೈಟ್ ಆಗ. The moral of the story is don't go to the hotels. Come to me. Habibi, come to me. Habibi, come to the John. ನಿಜ ನೀನ್ ಚಿಕನ್ ನ ನೀಟಾಗಿ ವಾಶ್ ಮಾಡಿದ್ಯಾ? ಈ ಅಮಾಯಕನ ಮೇಲೆ ಡೌಟಾ? ಬೇರೆ ಅಲ್ಲಾಡ್ತಿದ್ ಅಷ್ಟೇನೆ, ಏನು ನೀನ್ ನಂಬಿ ಇವತ್ತು ಚಿಕನ್ ತಿಂತಾ ಇದೀವಿ ಅದಕ್ಕೆ. ತಿನ್ಬೇಡಿ. ಯಾರಿಗೂ ಚಿಕನ್ ಗುನ್ಯ ಬರಲ್ಲ. ಆಯಿಲ್ ಮೇಲ್ಗಡೆ ಸೆಪರೇಟ್ ಆಗುತ್ತೆ. ಸೊ ಅವಾಗ ಗ್ರೇವಿ ಯಾವಾಗ ಗೊತ್ತಾಗುತ್ತೆ? ಆಯಿಲ್ ಮೇಲ್ಗಡೆ ಸೆಪರೇಟ್ ಆಗುತ್ತೆ ಮೇಲ್ಗಡೆ. ಸೊ ಈಗ ರೆಡಿ ಆಗಿದ್ಯಾ ಗ್ರೇವಿ? ನಾವು ಚಿಕನ್ ತುಂಬಾ ಹ್ಯಾಂಡಲ್ ವಿತ್ ಕೇರ್ ಮಾಡ್ತೀವಿ. ಖಲಾಸ್ ಬ್ರೋ, ವಿ ಕ್ಯಾನ್ ವಾಶ್ ಇಟ್ ಅಂಡ್ ಯೂಸ್ ಇಟ್. ಇಬ್ಡಿ ಹೊರದವ, ಅಬ್ಡಿ ಹೊರದವ. ಈ ಕಡೆ ಒಂದ್ಸಲಿ, ಆ ಕಡೆ ಆ ಕಡೆ ಒಂದ್ಸಲಿ.
ಖಾರ ಹೇಟ್ ಮಾಡೋರು ನೋಡ್ಬೇಡಿ. ಖಾರ ಪರೋಟ ಬೇಯಿಸ್ತಾ ಇದೆಯಾ ಅಭಿ? Yes, boss. Parota. Abhi has been a good help for us Yes. for the entire journey. ಅಭಿ is also a cook. He will also cook at home. It's a part-time cook. Same nice. I'm a part-time chef, part-time cook. ಇನ್ನೇ ಏನೋ ಅಳ್ಳಾಡಿಸ್ತಾ ಇದ್ಯಾ? ಮುಗೀತು ಕಣೋ, ನೋಡಿ ಹೆಂಗ್ ಬಂದೈತೆ. ಸೂಪರ್ ಆಗಿ ಬಂದಿದೆ. John bro. ಕಟ್ ಮಾಡಿ ಮಾಡ್ತೀನಿ. ನನ್ನ ಅದು ಹಂಗೆ ಹರಿದಾಕ್ತೀನಿ. ಪ್ರೀತು ನೀನು ಟೇಸ್ಟ್ ಮಾಡಬೇಕು. ಐ ಮೀನ್ ಇಲ್ಲ ಸಾಕು ಸಾಕು, ನೀನ್ ಟೇಸ್ಟ್ ಮಾಡಿದ್ರೆ ಸಾಕು. ಬೇಡ 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 ಹೆಂಗಿದ್ರು ತಿಂತೀವಿ. ಸಾಕು. ಏನಕ್ಕೆ ಕೊರಿಯಂಡರ್ ಲೀಫ್ ಹಾಕ್ತಾ ಇರೋದು ಮೇಲೆ? ಗಾರ್ನಿಶ್ ಆ್ಯಂಡ್ ಅದ್ರದ್ದು ಸ್ಮೆಲ್ಲು ಕರೆಕ್ಟಾಗಿ ಸಕ್ಕ ಹೊಡೆಯುತ್ತೆ. ಹಂಗೆ ಹಾಕೋದು ಕಟ್ ಮಾಡೋ ಸ್ಪೂನ್ಗಿಂತ ತರ್ದೆ ನನ್ನ ಪ್ರಥಮ ನಮ್ಗೆ. ಐತೆ ಕಣ, ಯಾಕೋ I mean, ಯಾಕೋ ಅಭಿ? ಯಾಕೋ ಬಿ ಏನಾಯ್ತು? ಸಾರಿ ಬ್ರೋ. ಇದೆಲ್ಲ ಎಲ್ಲಿ ಕಲ್ತೆ? ಬ್ರೋ ಇದೆಲ್ಲ ಮಾಡ್ಬೇಕು ಬ್ರೋ. ಮುಂದೆ ವೈಫ್ಗೆ ಯೂಸ್ ಆಗುತ್ತೆ ಅಂತ. ಈ ಜನ್ಮ ಮರು ಜನ್ಮ ನಾನಿನ್ನ ನೆರಳಲ್ಲವೇ. ಚಂದ್ರ ಹೆಂಗಿದೆ? ಸೂಪರ್ ಆಗಿದೆ. ಅಭಿ ಹೆಂಗಿದೆ? ಆಫ್ ಮಾಡ್ಬಿಡಲ್ಲ? ಬ್ರೋ ಸಖತ್ತಾಗಿದೆ. And thanks to John bro. Actually he was a very good chef. And his wife was very lucky to, I mean future wife. ಫ್ಯೂಚರ್ ವೈಫ್. ಮುಚ್ಕೊಂಡ್ ಕನ್ನಡದಲ್ಲಿ ಮಾತಾಡಪ್ಪ. And actually is see ಅಮೃತ ಧಾರೆ ಅಮೃತ what ಆನಂದ ಬಾಷ್ಪ. ಆನಂದ ಕಣ್ಣೀರು. Actually ಚೆನ್ನಾಗಿದೆ. ಪರೋಟ ವಿತ್ ಬ್ರೋ ಪರೋಟ ವಿತ್ ಪೆಪ್ಪರ್ ಚಿಕನ್ ಚೆನ್ನಾಗಿದೆ. ಸೆಮಿ ಗ್ರೇವಿ. ಸೆಮಿ ಗ್ರೇವಿ. ಜಾನ್ ಸಖತ್ತಾಗಿ ಮಾಡಿದ್ದಾನೆ. ಏನ್ ಸಖತ್ತಾಗಿದೆ ಗೊತ್ತಾ? ಸೂಪರ್ ಜಾನ್, ಐ ಲವ್ ಯು. ಜಾನ್ ಸೀಸ್ಬಿಟ್ಟಿದ್ಯಾ ಜಾನ್ ಪರೋಟನ? ಆ ಕಡೆ ಒಂದು ಹತ್ತೆಣ್ಸು ಸೀಸೋದು ಹೋಗಿಸ್ತೀನಿ ಈಗ. ಅಲ್ಲಿ ಎಲ್ಲ ಕೆರೆದ್ಬಿಡ್ತಿದ್ದಾನೆ. ಥೂ, ಇಲ್ಲಿ ಸೀದಾ ಇಲ್ಲ. ತಮಿಳ್ನಾಡು ಸ್ಟೈಲ್ ಪರೋಟ ರೆಡಿ. ಶೆಫ್ಗೆ ಈಗ ಬ್ರಾವನ್ನೇ ಪರೋಟ ಇದು ಮಾಡಿಕೊಡ್ತಾ ಇದ್ದಾನೆ. ಹೆಂಗಿದೆ? ಸೂಪರ್ ಆಗಿದೆ. Oh God. ಮಗುಮುಖದ ಒಡೆಯ. ಅರೆ ನ್ಯಾ ಪೀಸ್ ಬೇಕು ತಗೊಂಡಾಕೋ, ನಾಚ್ಕೋಬೇಡ. ಹೌದು, ಜಾನ್ ಮಾಡಿದಾನೆ ಅಂದ್ರೆ ಸೂಪರ್ ಆಗಿರುತ್ತೆ. ಕಣ್ಣು ಮುಚ್ಕೋ ತಿನ್ಬೋದು. ಕಣ್ಮುಚ್ಚಿ ಮನಸ್ಸು ಬಿಚ್ಚಿ ತಿನ್ಬೋದು. ಬಾಯ್ 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 Chef. ಬಾಯ್ 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 Thanks for the ಬಾಯ್ ಕಣ. pepper chicken. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಕನ್ನಡದವರಾಗಿ ಹಾ ಬಾಯ್, ಹುಷಾರು. Very good. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.